ತಾಯಿಗೆ ಮಕ್ಕಳ ಶರೀರದಲ್ಲಿ ಬದಲಾವಣೆ ನೋಡಿದಾಗ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಇನ್ನೂ ಚಿಕ್ಕ ಮಗು ಈ ಬದಲಾವಣೆ ಇಷ್ಟು ಬೇಗ ಯಾಕೆ ಅನ್ನೋ ಒಂದು ಪ್ರಶ್ನೆ, ಚಿಂತೆ ಕಾಡ್ತಾನೆ ಇರುತ್ತೆ. ಇದು ಎಲ್ಲ ಹೆಣ್ಮಕ್ಳಿರೋ ತಾಯಂದಿರು ಕೂಡ ಸರ್ವೇ ಸಾಮಾನ್ಯ. ಹಾಗಂತ ತಾಯಂದ್ರಾಗಿ ನಾವು ಸುಮ್ಮಿರೋಕ್ಕಾಗುತ್ತಾ? ಈ ಸೈಲೆನ್ಸು ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡಲ್ಲ. ಅದರ ಬದಲಿ ನಾವು ತಾಯಂದ್ರಾಗಿ ಅವೇರ್ನೆಸ್ನ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಇವತ್ತು ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಹೊರಗಿನ ವಾತಾವರಣ ಎಷ್ಟು ಕಾಮ್ ಆಗಿರುತ್ತೆ ಅಂದರೆ, ಆ ಪಕ್ಷಿಗಳ ಒಂದು ಸೌಂಡ್ ಆಗಿರ್ಬೋದು, ಇಲ್ಲಿ ಪಾರಿವಾಳ ಜಾಸ್ತಿ ಬರುತ್ತೆ, ಸೊ ಪಾರಿವಾಳ ಆಗಿರ್ಬೋದು ಅದ್ರದ್ದು ಸೌಂಡು. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಕಾಮ್ನೆಸ್ ಇರುತ್ತಲ್ಲ, ಆ ವೈಬ್ ಏನು ಕೊಟ್ಟರು ಸಿಗೋದಿಲ್ಲ ಅನಿಸುತ್ತೆ. ಇವತ್ತು ಫ್ರೆಶ್ ಆಗಿ ಜಳಕ ಎಲ್ಲ ಮಾಡ್ಕೊಂಡು ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ಎಷ್ಟು ಕ್ಲೀನಾಗಿತ್ತು ಅಂದರೆ ಕೆಲಸ ಬೇಗ ಆಗುತ್ತೆ ಆ್ಯಂಡ್ ಮೈಂಡು ಕೂಡ ಫ್ರೆಶ್ ಆಗುತ್ತೆ. ಏನೂ ಅಷ್ಟು ಸ್ಟ್ರೆಸ್ ಅನಿಸೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ನೈಟೇ ಕ್ಲೀನ್ ಮಾಡಿಟ್ಟಿರ್ತೀನಿ. ಹಾಗಾಗಿ ಏನೂ ಟೆನ್ಷನ್ ಇರೋದಿಲ್ಲ. ಆ್ಯಂಡ್ ನಾಳೆ ಏನು ಮಾಡಬೇಕು ಅಂತಲೂ ಹಿಂದಿನ ದಿನ ಯೋಚನೆ ಮಾಡಿರ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ತೊಗೊಂಡು ಜಸ್ಟ್ ಮಾಡೋದಷ್ಟೇ, ಓಕೆನಾ. ಹಾಗಾಗಿ ಇವತ್ತಿನ ಒಂದು ಲಂಚ್ ಬಾಕ್ಸ್ಗೆ ನಾನು ಮಾಡ್ತಾಯಿದ್ದೀನಿ ಪಾಲಕ್ ರೈಸ್, ಉಸುಳಿ ಪಲ್ಯ ಆ್ಯಂಡ್ ಚಪಾತಿ. ಸೊ ಇವತ್ತಿನ ಒಂದು ಲಂಚ್ ಬಾಕ್ಸ್ಗೆ ಈ ರೆಸಿಪಿ ಆಯಿತು. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ರಾಗಿ ದೋಸೆ ಇದು ನನ್ನದು ಒಂದು 2ನೇ ಟೈಮ್ ಮಾಡ್ತಾ ಇರೋದು. ಬಟ್ ಡೈರೆಕ್ಟಾಗಿ ನಾನು ರಾಗಿನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ನೆನೆ ಇಟ್ಟು ರುಬ್ಬಿ ಮಾಡಿ ಅದನ್ನು ಇಟ್ಟಿದ್ದೆ, ನೆನೆ ಹಾಕಿಟ್ಟಿದ್ದೆ. ಸೊ ಇವತ್ತು ರಾಗಿ ದೋಸೆ ಮಾಡೋದು. ಸೊ ಆ ಒಂದು ರೆಸಿಪಿನೂ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಎಲ್ಲ ತಾಯಂದ್ರಿಗೂ ಕೂಡ ಪ್ಲೀಸ್ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳಿರೋ ತಾಯಂದ್ರಿಗೂ ಕೂಡ ಈ ಒಂದು ಚಿಂತೆ ಆಗಿರ್ಬೋದು, ಕೆಲವೊಂದು ಅಂದರೆ ಆ ಮಕ್ಕಳಿಗೆ ಸೂಕ್ಷ್ಮವಾಗಿ ಯಾವ ಥರ ತಿಳಿಸೋದು, ಅವ್ರಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದು, ಯಾಕಾಗುತ್ತೆ, ಏನಕ್ಕೆ, ರೀಸನ್ ಏನು. ಸೊ ಕೆಲವೊಂದು ಕ್ವೆಶನ್ಸ್ಗಳಿರುತ್ತೆ. ನನಗೆ ತಿಳಿದ ಮಟ್ಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನಾದರೂ 1% ಆದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಆ ಒಂದು ಉದ್ದೇಶದಿಂದ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಓಕೆನಾ. ಸೊ ನಿಮ್ಮ ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಟ್ ಸಿಗುತ್ತೆ. ಇಲ್ಲಿ ಗೋಧಿ ಹಿಟ್ಟು ನಾದಿಡ್ತಾಯಿದ್ದೀನಿ. ನಾದಿಟ್ಟು ಅದಾದಮೇಲೆ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡ್ರೆ ಆಯಿತು ಅಂತೇಳಿ, ಅಂದರೆ ಹಿಟ್ಟಾದರೂ ನೆನೆಯುತ್ತೆ ಅಂತ ಬಿಟ್ಟು ಫಸ್ಟ್ ಅದನ್ನೇ ಮಾಡ್ತೀನಿ. ಆ್ಯಂಡ್ ಈ ಒಂದು ವಿಷಯದ ಬಗ್ಗೆ ಇನ್ನೂ ಸೊಸೈಟಿಲಿ ಮಾತಾಡೋಕ್ಕೆ ಅಥವಾ ತಾಯಂದ್ರೆ ಆಗಿರ್ಬೋದು ಮಾತಾಡೋಕ್ಕೆ ಹಿಂಜರಿತಾರೆ. ಆ್ಯಂಡ್ ನೀವು ನಂಬ್ತಿರೋ ನಂಬಲ್ವೋ, ಇತ್ತೀಚೆಗೆ ಒಂದು ವಿಷಯ ಓಡಾಡ್ತಾ ಇದೆ. ಇದು ನಿಜಾನೇ, ಡಾಕ್ಟರ್ಸೇ ಹೇಳಿದ್ದಾರೆ. 6 ವರ್ಷದ ಮಗು ಮೆಚ್ಯೂರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಮಗು ಸ್ಕೂಲಿಗೆ ಹೋಗಿರುತ್ತೆ. ಬ್ಲೀಡಿಂಗ್ ಆದಾಗ ಆ ತಾಯಿಗೆ ಸ್ಕೂಲಿಂದ ಕಾಲ್ ಬರುತ್ತೆ, ಈ ಥರ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ಅದನ್ನು ಹಾಸ್ಪಿಟಲ್ ಕರ್ಕೊಂಡೋಗಿ ಎಲ್ಲ ಟೆಸ್ಟ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ಆ ಮಗು ಮೆಚ್ಯೂರ್ಡ್ ಆಗಿದೆ, ಯಾವುದೇ ಥರ ಬ್ಯಾಡ್ ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ 6 ವರ್ಷದ ಮಗುಗೆ ಇನ್ನೂ ಏನೂ ಗೊತ್ತಿರೋದಿಲ್ಲ. ಆ ಎಳೆಯ ಕಂದಮ್ಮಂಗೆ ಅದನ್ನು ಆ ಹೊಟ್ಟೆ ನೋವಾಗಿರ್ಬೋದು, ಆ ಒಂದು ಮೂಮೆಂಟಲ್ಲಿ ಪ್ರತಿ ತಿಂಗಳು ಆ ಒಂದು ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಆಗೋ ನೋವಾಗಿರ್ಬೋದು, ಅದನ್ನೆಲ್ಲ ಹೇಗೆ ಅರ್ಥ ಮಾಡಿಸ್ಬೇಕು ಆ ಎಳೆಯ ಕಂದಮ್ಮಂಗೆ. ಆ್ಯಂಡ್ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅದ್ರ ಬಗ್ಗೆ ಏನೂ ಕೂಡ ನಾಲೆಜ್ ಇರೋದಿಲ್ಲ, ಅವೇರ್ನೆಸ್ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಕೇಳಿದ ತಕ್ಷಣ ಒಂದು ಸ್ವಲ್ಪ ಯಾವುದೇ ತಾಯಿ ಆಗಿರ್ಬೋದು ಈ ಒಂದು ನೋವು ಅನ್ನೋದು ಆ್ಯಂಡ್ ಟೆನ್ಷನ್ ಅನ್ನೋದು ಸ್ಟಾರ್ಟ್ ಆಗೇ ಆಗುತ್ತಲ್ವ ಪ್ರತಿಯೊಂದು ಹೆಣ್ಣುಮಕ್ಕಳು ತಾಯಿಯಂದ್ರಿಗೂ ಕೂಡ. ಈ ಪ್ರಶ್ನೆ, ಈ ಒಂದು ಟೆನ್ಷನ್ ಬಂದಾಗ ನಮ್ಗೆ ಕಾಡೋ ಪ್ರಶ್ನೆ ಅಂದರೆ, ಇಷ್ಟು ಬೇಗ ಯಾಕಾಗತ್ತೆ? ಮೊದಲೆಲ್ಲ 9th ಸ್ಟ್ಯಾಂಡರ್ಡು ಅಂದರೆ ನಮ್ಮಕ್ಕಿಂತ ಹಿಂದಿನ ಒಂದು ಕಾಲದಲ್ಲಿ ಕೆಲವೊಬ್ಬರಿಗೆ 2nd PUವರೆಗೂ ಕೂಡ ಮೆಚ್ಯೂರ್ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಜಾಸ್ತಿ, ಇವಾಗ ಒಂದು 11 ವರ್ಷಕ್ಕೆ 10 ವರ್ಷಕ್ಕೇ ಮಕ್ಕಳೆಲ್ಲ ಈ ಥರ ಒಂದು ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಬೇಗನೆ ಮೆಚ್ಯೂರ್ಡ್ ಆಗ್ತಾ ಇದ್ದಾರೆ. ಇದಕ್ಕೆ
ಇದಕ್ಕೆ ಕಾರಣ ಬಂದ್ಬಿಟ್ಟು ಇವಾಗಿನ ಒಂದು ಫುಡ್ ಸ್ಟೈಲ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಸ್ಟ್ರೆಸ್ಸಿಂದ ಆಗಿರ್ಬೋದು. ಆ್ಯಂಡ್ ಮಕ್ಕಳು ಇವಾಗ ಜಾಸ್ತಿ ಸ್ಕ್ರೀನ್ ಟೈಮ್ ಅಲ್ಲೇ ಜಾಸ್ತಿ ಟೈಮ್ ಕಳೀತಾ ಇದ್ದಾರೆ. ಹಾಗಾಗಿ ಸ್ಕ್ರೀನ್ ಟೈಮಿಂದ ಕೂಡ ಈ ಒಂದು ಪ್ರಾಬ್ಲಮ್ ಬೇಗನೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಎಲ್ಲ ವಿಷಯದಲ್ಲೂ ಕೂಡ ಮಕ್ಕಳ ಒಂದು ಬಾಡಿ ಮೇಲೆ ನಮ್ಮ ಕಲ್ಪನೆಗೂ ಮೀರಿ ಜಾಸ್ತಿನೇ ಎಫೆಕ್ಟ್ ಆಗುತ್ತೆ. ಬಟ್ ಅದ್ರ ಬಗ್ಗೆ ನಾವು ಅಷ್ಟೊಂದು ಕೇರ್ ತೊಗೊಳ್ಳಲ್ಲ. ಹಾಗಾಗಿ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಡಬ್ಬಗಳು, ಟಿಫನ್ ಬಾಕ್ಸ್ ಆಗಿರ್ಬೋದು, ಈ ಥರದನ್ನು ಆದಷ್ಟು ಅವಾಯ್ಡ್ ಮಾಡೋದು. ಮಕ್ಕಳಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಹೊರಗಡೆ ಹೋಗಿ ಒಂದು ಸ್ವಲ್ಪ ಆಟ ಆಡಿಸ್ಕೊಂಬರೋದು, ಈ ಒಂದು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದು ಕರೆಕ್ಟ್ ಟೈಮಿಗೆ ಅವ್ರಿಗೆ ಮಲಗಿಸ್ಬೋದು. ಒಂದು ರುಟೀನ್ ಸೆಟ್ ಮಾಡೋದು, ಮಲಗೋ ಟೈಮ್ ಆಗಿರ್ಬೋದು, ಏಳೋ ಟೈಮ್ ಆಗಿರ್ಬೋದು. ಅವರೊಂದು ಲೈಫ್ ಸ್ಟೈಲ್ ಅಂದರೆ ಜಂಕ್ ಫುಡ್ಸ್ಗಳನ್ನ ಅವಾಯ್ಡ್ ಮಾಡಿಬಿಟ್ಟು ಆದಷ್ಟು ವೆಜಿಟೇಬಲ್, ಫ್ರೂಟ್ಸ್ನ ಈ ಥರದ್ದನ್ನು ಜಾಸ್ತಿ ಕೊಡೋದು. ಮನೆ ಫುಡ್ಗಳನ್ನೇ ಜಾಸ್ತಿ ಮಕ್ಕಳಿಗೆ ಕೊಡೋದು ತುಂಬ ಒಳ್ಳೆಯದು. ಹಾಗಾಗಿ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಡಿಬಹುದು ಅಂದರೆ ಒಂದು ಸ್ವಲ್ಪ ಮುಂದಕ್ಕೆ ಹಾಕ್ಬೋದು ಅಷ್ಟೇ. ಬಿಟ್ಟರೆ ಅದಂತೂ ಒಂದು ಎಲ್ಲ ಹೆಣ್ಮಕ್ಳ ಒಂದು ಲೈಫಲ್ಲಿ ಅದು ಆಗಲೇಬೇಕು. ಆ ಒಂದು ಪ್ರೊಸೆಸ್ ಜೆನ್ಯೂನ್ ಪ್ರಕೃತಿ ನಿಯಮನೇ ಅದು. ಆದರೆ ಒಂದು ಏಜಿಗೆ ಬಂದಾಗ ಅವ್ರಿಗೊಂದು ಅವೇರ್ನೆಸ್ ಇದ್ದಾಗ ಇದ್ರ ಬಗ್ಗೆ ಅದು ಅವ್ರಿಗೆ ಫೇಸ್ ಮಾಡೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ತಾಯಂದ್ರಾಗಿ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇರ್ ತೊಗೊಳ್ಳೋಣ. ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ, ವೆಜಿಟೇಬಲ್ಸ್, ಫ್ರೂಟ್ಸ್ನ ಕೊಡಿ. ಆಮೇಲೆ ಶುಗರ್ ಕಂಟೆಂಟ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ, ಹೊರಗಡೆ ಆಟ ಆಡೋಕ್ಕೆ ಬಿಡಿ. ಹೊರಗಡೆ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದು ತುಂಬಾ ಮುಖ್ಯ ಆಗುತ್ತೆ. 1 ಗಂಟೆ ಆದರೂ ಕೂಡ ಈ ಥರ ಆಟ ಆಡಿಸಿ ಒಂದು ರೂಟೀನ್ ಸೆಟ್ ಮಾಡೋದು, ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ನ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ಪಲ್ಯ ಮಾಡಿಬಿಟ್ಟು ಅನ್ನಕ್ಕಿಟ್ಟು ಅದಾದಮೇಲೆ ಕಾಫಿ ಕುಡಿತಾ ಇದ್ದೀನಿ. ಕೆಲವೊಂದು ಸರ್ತಿ ನಾವು ಎಷ್ಟೇ ಏನೇ ಪಾಲಿಸಿದ್ರೂ ಕೂಡ ಬೇಗ ಈ ಥರ ಒಂದು ಮಕ್ಕಳು ಮೆಚ್ಯೂರ್ಡ್ ಆದಾಗ ಅದು ಒಂದು ರೋಗ ಅಲ್ಲ. ಆ್ಯಂಡ್ ಅದು ಒಂದು ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಆಗಿರೋ ಒಂದು ಸಿಗ್ನಲ್ ಅಷ್ಟೇ. ಸೊ ಹಾಗಾಗಿ ಮಕ್ಕಳಿಗೆ ಯಾವಾಗ ಅಯ್ಯೋ ಬೇಗ ಆಯಿತು ಅಂತ ಮಕ್ಕಳ ಮುಂದೆ ಹೇಳೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ನೀವೇ ಒಂದು ಟೆನ್ಷನ್ ತೊಗೊಂಡು ಕೂಡೋ ಬದಲಿ ಅದಂಥ ಟೆನ್ಷನ್ ಮಾಡುವಂಥ ರೋಗನೂ ಅಲ್ಲ, ಅದು ಏನೋ ಒಂದು ದ್ರೋಹನೂ ಅಲ್ವಾ. ಸೊ ಹಂಗಾಗಿ ಮಕ್ಕಳಿಗೆ ಯಾವಾಗ ಇದು ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇರಬೇಕಾದ್ರೆ, ಅದ್ರ ಬಗ್ಗೆ ಏನೂ ಅವೇರ್ನೆಸ್ ಇಲ್ಲ, ಹೈಜೀನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ತಾಯಿಯಾಗಿ ಆ ಒಂದು ಸಿಚುವೇಷನಲ್ಲಿ ನಿಮ್ಮ ಮಕ್ಕಳ ಜೊತೆ ನೀವು ನಿಂತ್ಕೊಳ್ಳೋದು ಆ್ಯಂಡ್ ಅದ್ರ ಬಗ್ಗೆ ನಾಲೆಜ್ ಕೊಡೋದು, ಹೈಜೀನ್ ಬಗ್ಗೆ ಹೇಳೋದಾಗಿರ್ಬೋದು ತುಂಬಾ ಮುಖ್ಯ ಆಗುತ್ತೆ. ನೀವು ಹೇಳೋ ಪ್ರತಿಯೊಂದು ಮಾತು ಕೂಡ ನಿಮ್ಮ ಮಕ್ಕಳಿಗೆ ಒಂದು ಸ್ಟ್ರೆಂತ್ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ಕೆಲವು ಮಕ್ಕಳು ಕೆಲವೊಂದನ್ನು ಕೇಳೋಕ್ಕೆ ಭಯ ಪಡ್ತಾರೆ. ಆ್ಯಂಡ್ ಶರೀರ ಬಗ್ಗೆ ತಪ್ಪು ಭಾವನೆ ಕೂಡ ಅವ್ರಿಗೆ ಮೂಡ್ಬೋದು. ಹಾಗಾಗಿ ಅದ್ರ ಬಗ್ಗೆ ನೀವೇ ಸೂಕ್ಷ್ಮವಾಗಿ ತಿಳಿಸೋದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ಆ ಒಂದು ಮಗುಗೆ ನೀವು ಹೇಳೋ ಮಾತು ತುಂಬಾ ಸ್ಟ್ರೆಂತ್ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಸೂಕ್ಷ್ಮವಾಗಿ ತಿಳಿಸಿ ಹೇಳ್ಬೋದಲ್ವಾ, ಇದು ನಾರ್ಮಲ್ ಅಮ್ಮ, ಇದು ಎಲ್ರಿಗೂ ಕೂಡ ಆಗುತ್ತೆ, ನಿನಗೆ ಅಷ್ಟೇ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಕೂಡ ಶರೀರದಲ್ಲಿ ಈ ಥರ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕೂತು ಸೂಕ್ಷ್ಮವಾಗಿ ತಿಳಿಸಿ ಅದ್ರ ಬಗ್ಗೆ. ಆ್ಯಂಡ್ ಆ ಒಂದು ಸಿಚುವೇಷನಲ್ಲಿ ಅವ್ರು ಯಾವ ಥರ ಅವ್ರನ್ನ ಅವರು ಸೇಫ್ ಮಾಡ್ಕೋಬೋದು, ಆ್ಯಂಡ್ ಹೈಜೀನಾಗಿ ಯಾವ ಥರ ಇರಬೇಕಾಗುತ್ತೆ, ಆ್ಯಂಡ್ ಏನೆಲ್ಲ ಯೂಸ್ ಮಾಡಬೇಕಾಗತ್ತೆ, ಆ ಒಂದು ಸಿಚುವೇಷನಲ್ಲಿ ನಮ್ಮ ಬಾಡಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ. ಭಯ ಪಡಬೇಡ, ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಮಕ್ಕಳಿಗೆ ಧೈರ್ಯ ಹೇಳೋದ್ರಿಂದ ಅವ್ರಿಗೂ ಕೂಡ ಈ ಒಂದು ಪ್ರೊಸೆಸ್ನ ಈಸಿಯಾಗಿ ಅವರು ಫೇಸ್ ಮಾಡ್ತಾರೆ. ಇದು ಒಂದು ಮಕ್ಕಳ ಮನಸ್ಸಿಗೆ ತುಂಬ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಆದಷ್ಟು ಈ ಥರ ಪಾಸಿಟಿವ್ ಮಾತುಗಳನ್ನ ಹೇಳೋದ್ರಿಂದ ಅವ್ರಿಗೆ ಕೂಡ ಅನಿಸುತ್ತೆ, ಓಕೆ ಇದು ನಾರ್ಮಲ್, ಇದು ಒಂದು ಪ್ರಕೃತಿ ನಿಯಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ.
ಇವಾಗ ಜಾಸ್ತಿ ಜನ ಹೆಂಗಾಗುತ್ತೆ ಅಂದರೆ ಅದು ಕನಸನಿಂದಾನೇ ಹೇಳಿರಲಿ ಹೇಗೆ ಹೇಳಿರಲಿ, ಅಯ್ಯೋ ಇಷ್ಟು ಬೇಗ ಆಯಿತಾ, ಅಯ್ಯೋ ಇಷ್ಟು ಬೇಗ ಆಯಿತಾ ಅಂತ ಅಂದರೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು ಹುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅವ್ರ ಮನಸ್ಸಿನ ಮೇಲೆ ಘಾಸಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರ ಬದಲಿ ಆಗಲೇಬೇಕು, ಅದು ಪ್ರಕೃತಿ ನಿಯಮ, ಅದು ತಪ್ಪಲ್ಲ ಅಲ್ವಾ. ಹಾಗಾಗಿ ಅದ್ರ ಬಗ್ಗೆ ಮಕ್ಕಳಿಗೆ ಈ ಥರ ಒಂದು ಪಾಸಿಟಿವ್ ಆಗಿ ಹೇಳೋದ್ರಿಂದ ಅವ್ರಿಗೂ ಕೂಡ ಒಂದು ಧೈರ್ಯ ಬರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಅನ್ನೋದಿರುತ್ತೆ. ಆ ಒಂದು ಸಿಚುವೇಷನಲ್ಲಿ ಯಾವ ಥರ ಫೇಸ್ ಮಾಡ್ಬೋದು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನಾಲೆಜ್ ಇದ್ದರೆ ಇದರಿಂದ ಯಾವುದೇ ಥರ ತೊಂದರೆ ಆಗೋಲ್ಲ, ನಾಲೆಜ್ ಇಲ್ಲದೆ ಇದ್ದರೆ ಇದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ನಾವು ಈ ಥರ ತಿಳುವಳಿಕೆ ಹೇಳೋದು ನಮ್ಮದು ಕೂಡ ಒಂದು ಕರ್ತವ್ಯ. ಆ್ಯಂಡ್ ಅರ್ಲಿ ಮೆಚ್ಯೂರ್ಡ್ ಆಗೋದು ಆವಾಗ ಪ್ರಾಬ್ಲಮ್ ಆಗೋಲ್ಲ, ಯಾವಾಗ ಒಂದು ತಾಯಿ ಸಪೋರ್ಟ್ ಸಿಗೋದಿಲ್ಲ ಅಲ್ವಾ, ಈ ಥರ ಒಂದು ಕನ್ವರ್ಸೇಷನ್ ಆಗೋದಿಲ್ಲ, ತಾಯಿ ಸಪೋರ್ಟ್ ಸಿಗೋದಿಲ್ಲ, ಆವಾಗ ಮಕ್ಕಳಿಗೆ ಅದು ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವರು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಾವು ಈ ಥರ ಅವ್ರಿಗೆ ಒಂದು ಸ್ವಲ್ಪ ಮೆಂಟಲಿ ಸಪೋರ್ಟ್ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಆಬ್ವಿಯಸ್ಲಿ ಎಲ್ಲ ತಾಯಂದಿರು ಇದನ್ನೆಲ್ಲ ಮಾಡಿರ್ತಾರೆ. ಆದರೆ ಕೆಲವೊಂದು ಸರ್ತಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಹಿಂಜರಿತಾರೆ, ಮಾತಾಡೋಕ್ಕೆ ಹಿಂಜರಿತಾರೆ. ಹೋಗಲಿ ಬಿಡು, ಮುಂದೆ ವಯಸ್ಸಾದಂಗೆ ಏಜ್ ಆದಂಗೆ ತಿಳುವಳಿಕೆ ತಾನೇ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಅಥವಾ ಅವ್ರಿಗೆ ಗೊತ್ತಾಗುತ್ತೆ ಬಿಡು, ಗೊತ್ತಿದೆ ಬಿಡು ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಹಾಗಾಗಿ ಈ ಥರ ಅವ್ರಿಗೆ ಗೊತ್ತಿಲ್ಲದೇ ಇರಲಿ, ಆ್ಯಂಡ್ ಅವರ ಒಂದು ಮನಸ್ಸಲ್ಲಿ ಗೊತ್ತಿಲ್ಲ ಅಂದರೆ ಕೆಲವೊಂದು ಸರ್ತಿ ಅದನ್ನು ತಪ್ಪಾಗಿ ಕೂಡ ಅರ್ಥ ಮಾಡ್ಕೋಬೋದಲ್ವ. ಹಾಗಾಗಿ ನಾವೇ ಅದಕ್ಕಿಂತ ಮುಂಚೆ ಅವ್ರಿಗೆ ಅವೇರ್ನೆಸ್ ಕೊಟ್ಟರೆ ಒಳ್ಳೆಯದಲ್ವಾ. ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಎಲ್ಲ ತಾಯಿಯಂದ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ. ಈ ಥರ ಚಿಕ್ಕ ದೋಸೆ ಹಾಕಿಬಿಟ್ಟು ನನ್ನ ಮಗನಿಗೆ ಟಿಫನ್ ಕಟ್ಟಿದೆ. ಇನ್ನೊಂದು ದೊಡ್ಡದು ಇಲ್ಲೇ ಮನೆಯಲ್ಲಿ ಟಿಫನ್ ಮಾಡೋಕ್ಕೆ ಅಂತ ಬಿಟ್ಟು ದೊಡ್ಡದು ಹಾಕಿಕೊಟ್ಟೆ. ಹಾಗೆ ಲಂಚ್ ಬಾಕ್ಸು ರೆಡಿ ಆಯಿತು. ಹಸ್ಬೆಂಡ್ಗೆ ಲಂಚ್ ಬಾಕ್ಸು ಕೂಡ ಪ್ರಿಪೇರ್ ಮಾಡಿ ಅವನಿಗೆ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತೀನಿ ಇವಾಗ. ಇಷ್ಟೆಲ್ಲನೂ ಕೂಡ 9 ಗಂಟೆ ಅನ್ನೋಷ್ಟರಲ್ಲಿ ಆಗಬೇಕು. ಆಯಿತು, ಜಲ್ದಿ ಆದರೆ ಎಲ್ಲನೂ ಕರೆಕ್ಟಾಗಿ ಆಗುತ್ತೆ. ಬಟ್ ಪ್ಲ್ಯಾನಿಂಗ್ ಇರಬೇಕು, ಪ್ಲ್ಯಾನಿಂಗ್ ಇಲ್ಲ ಅಂದರೆ ಎಷ್ಟೇ ಜಲ್ದಿ ಆದರೂ ಕೂಡ ಲೇಟ್ ಆಗುತ್ತೆ. ಹಾಗಾಗಿ ಹಿಂದಿನ ದಿನವೇ ಒಂದು ಸ್ವಲ್ಪ ನಾಷ್ಟಕ್ಕೆ ಏನು ಮಾಡಬೇಕು, ಆಮೇಲೆ ಲಂಚ್ ಬಾಕ್ಸಿಗೆ ಏನು ಮಾಡಬೇಕು, ಇದನ್ನೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿ ಇಟ್ಕೊಂಡ್ರೆ, ಆ್ಯಂಡ್ ಅದಕ್ಕೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಇಟ್ಕೊಂಡ್ರೆ ಬೇಗನೆ ಬೆಳಗ್ಗೆ ಏನೇನು ಮಾಡಬೇಕು ಅಂದ್ಕೊಂಡಿದ್ವಿ ಪಟ್ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಈ ವಿಡಿಯೋ ಒಂದು ತಾಯಿ ಮನಸ್ಸಿಗೆ ಸ್ಟ್ರೆಂತ್ ಆಗಿದೆ, ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲ ತಾಯಂದಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಜಸ್ಟ್ ನನ್ನ ಒಂದು ರೂಟೀನ್ ಶೇರ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆನೇ ಏನಾದರೂ ಒಂದು ಸ್ವಲ್ಪ ಈ ಥರ ನಾಲೆಜ್, ಒಂದು ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನನ್ನ ಒಂದು ವ್ಲಾಗಲ್ಲಿ ಪ್ರತಿದಿನವೂ ಕೂಡ ಇದ್ರ ಬಗ್ಗೆ ಏನಾದರೂ ಶೇರ್ ಮಾಡ್ಕೋಬೇಕು ಅಂತ ನನಗಿಷ್ಟ. ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಒಂದು ಕಂಟೆಂಟ್, ನನ್ನ ಒಂದು ವ್ಲಾಗ್ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಕೂಡ ವಾಚ್ ಮಾಡ್ಬೋದು ಅಲ್ವಾ. ಹಾಗಾಗಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.